ಹಾಯ್ ಫ್ರೆಂಡ್ಸ್, ನಂಬಲ್ಲಿ ಬಂದಿದೆ ಪಲ್ಸರ್ 150 BS6. ಈ ಗಾಡಿಗೆ ಶೆಲ್ಫ್ ಹೇಳ್ತಿಲ್ಲ, ಅದಕ್ಕಾಗಿ ನಾವು ಕ್ಲಚ್ ಕವರನ್ನು ಉಚ್ಚಾಗುತ್ತೀವಿ. ಕ್ಲಚ್ ಕವರ್ ಯಾಕೆ ಉಚ್ಚಾಗುತ್ತೀವಪ್ಪ ಅಂತಂದರೆ ಇದಕ್ಕೆ ಮೋಟ್ರ್ ಬರೋಲ್ಲ ಅಷ್ಟು ಈಜಿಯಾಗಿ. ಕ್ಲಚ್ ಕವರ್ ಬಿಚ್ಚಿದ ಮ್ಯಾಗ ನಮ್ಗೆ ಈಜಿಯಾಗಿ ಮೋಟ್ರನ್ನು ಬಿಚ್ಚಬೋದು. ಅದಕ್ಕಾಗಿ ನಾವು ಶೆಲ್ಫ್ ಮೋಟ್ರನ್ನು ಬಿಚ್ಚಿದ್ದೀವಿ. ಶೆಲ್ಫ್ ಮೋಟ್ರ್ ನೋಡಿ ಯಾವ ಥರ ಆಗಿದೆ ಈ ಗಾಡಿಯಲ್ಲಿ ಅಂತಂದರೆ ಪೂರಾ ಕಾರ್ಬನ್ ಬ್ರಷ್ ಹೋಗಿದೆ ಒಳಗಿಂದು. ಅದಕ್ಕಾಗಿ ನಾವು ಕಾರ್ಬನ್ ಬ್ರಷ್ ಹಾಕಬೇಕು. ಇದಕ್ಕೂ ಕಾರ್ಬನ್ ಬ್ರಷ್ ಹಾಕಿದ ಮ್ಯಾಗೆ ಕರೆಕ್ಟ್ ಆಗ್ತದೆ. ಇದು BS6ಗೆ ಕಡೆಕ್ ಇರ್ತದೆ ಕಾರ್ಬನ್ ಬ್ರಷು. ಅದಕ್ಕಾಗಿ ಕಾರ್ಬನ್ ಬ್ರಷ್ BS6 ಹೆಸರು ಮೇಲೆ ನೀವು ತೊಗೋಬೇಕು. ಕಾರ್ಬನ್ ಬ್ರಷ್ ನೋಡಿ ಆ ಟೈಪ್ ಆಗಿದೆ. ಇದು ಪೂರ ಒಳಗೆ ಮೋಟ್ರಲ್ಲಿ ಪೂರ ಜಾಮ್ ಆಗಿಬಿಟ್ಟದ, ಡಸ್ಟ್ ಕುಂತು. ಅದಕ್ಕಾಗಿ ಶೆಲ್ಫ್ ಹೇಳ್ತಾ ಇಲ್ಲ ಈ ಗಾಡಿಯಲ್ಲಿ. ಅದಕ್ಕಾಗಿ ನೀವು ಎಲ್ಲ ಸ್ವಚ್ಛವನ್ನು ತೊಳೆದು ಬೇರೆ ಹೊಸದು ಕಾರ್ಬನನ್ನು ಹಾಕಿದ ಮೇಲೆ ಕರೆಕ್ಟ್ ಆಗ್ತದೆ. ನಾವು ಇವಾಗ ಫುಲ್ಲನ್ನು ಬಿಚ್ಚಾಗುತ್ತೀವಿ. ಇದು ಮೋಟ್ರು ನೀವು ನೋಡ್ಬೋದು. ಬಿಚ್ಚಿಬಿಟ್ಟು ಹೊಸದು ಹಾಕಿದ ಮೇಲೆ ಅವಾಗ ಹೊಸದಾಗಿ ಕನ್ವರ್ಟ್ ಆಗ್ತದೆ. ಯಾವಾಗಲೂ ನೀವು ಹೊಸದು ಹಾಕಕ್ಕೆ ಟ್ರೈ ಮಾಡಿ, ಬಜಾಜ್ ಕಂಪ್ನಿದು ಹಾಕಿ. ಶೆಲ್ಫ್ ಮೋಟ್ರನ್ನು ರೆಡಿ ಆದಮೇಲೆ ನೋಡಿ ನೀವು ಹೇಗಾಗುತ್ತೆ ಇದು ಗಾಡಿ ಅಂತ ನೋಡಿ ನೀವು ಲಾಸ್ಟ್ ತನಕ. ನಾವು ಶೆಲ್ಫ್ ಮೋಟ್ರನ್ನು ಪೂರ ರೆಡಿ ಮಾಡಾಕತ್ತೀವಿ. ಈಗ ರೆಡಿ ಆದಮೇಲೆ ಗಾಡಿ ಶೆಲ್ಫ್ ಹೊಡೆದ್ಮೇಲೆ ಯಾವುದೇ ರೀತಿಯಲ್ಲಿ ಸೌಂಡ್ ಬರಬಾರ್ದು ಶೆಲ್ಫಲ್ಲಿ ಮತ್ತು ಬೇರೆ ರೀತಿಯಲ್ಲಿ. ಆ ಟೈಪ್ ನಾವು ಫಿಟ್ಟಿಂಗ್ ಮಾಡ್ತೀವಿ. ಇದಕ್ಕೆ ನೋಡಿ ನೀವು ಯಾವ ಟೈಪ್ ಫಿಟ್ಟಿಂಗ್ ನಾವು ಮಾಡ್ತೀವಿ. ಕಂಪ್ಲೀಟಾಗಿ ನಮ್ಮದು ಗಾಡಿ ರೆಡಿಯಾಗಿದೆ. ಇದು ಶೆಲ್ಫ್ ಮೋಟ್ರು ನೋಡ್ಬೋದು ನೀವು ಯಾವ ಥರ ನಾವು ವರ್ಕ್ ಮಾಡ್ತೀವಿ ಅಂತ. ನಾವು ಶೆಲ್ಫನ್ನು ಹೊಡೆದು ನಿಮ್ಗೆ ತೋರಿಸ್ತೀವಿ. ಅರ್ಥಿಂಗ್ ಅದು ಹಚ್ಚಿಗೇಸಿ ಶೆಲ್ಫನ್ನು ರೆಡಿಯಾಗಿದೆ. ಕಂಪ್ಲೀಟಾಗಿ ನಮ್ಮದು ಫಿಟ್ಟಿಂಗ್ ಆಗಿದೆ. ಇವಾಗ ಶೆಲ್ಫ್ ಹೊಡೆದು ಗೇಸಿ ನೋಡ್ತೀವಿ. ಡಿಸ್ಕ್ ಬ್ರೇಕ್ ನೋಡಿ ಯಾವ ಥರ ಆಗಿದೆ. ಇದಕ್ಕೆ ಫುಲ್ ವೀಲ್ ಜಾಮ್ ಆಗಿಬಿಟ್ಟಿದೆ. ಅದಕ್ಕಾಗಿ ನೀವು ಕಂಪಲ್ಸರಿ ಡಿಸ್ಕ್ ಬ್ರೇಕನ್ನು ಒಂದು ಸರ್ತಿ ಸರ್ವಿಸ್ ಮಾಡಿಸ್ಬೇಕು. ಡಿಸ್ಕ್ ಬ್ರೇಕ್ ನೋಡಿ ಈ ಥರ ಸರ್ವಿಸ್ ಮಾಡಬೇಕು ಕಂಪಲ್ಸರಿ. ನೀವು ಗ್ರೀಸಿಂಗ್ ಅದು ಮಾಡಿಬಿಟ್ಟು ಹಾಕಬೇಕು ನೀವು. ಅದಕ್ಕಾಗಿ ವೀಲನ್ನು ಫುಲ್ ಫ್ರೀಯಾಗಿರ್ತದೆ. ಇಲ್ಲಪ್ಪ ಅಂತಂದರೆ ಫುಲ್ ಟೈಟಾಗಿ ಜಾಮ್ ಆಗ್ತದೆ. ಅದು ಒಳಗೆ ನೀರು ಹಿಡಿದು ಅದು ಹಿಡಿದು. ಅದಕ್ಕಾಗಿ ನೀವು ಕಂಪಲ್ಸರಿ ಒಂದು ಸರ್ವಿಸಿಗೆ ಒಂದು ಸರ್ತಿ ಸರ್ವಿಸ್ ಮಾಡಿಸ್ಬೇಕು ನೀವು. ಗಿರಿಸೋದು ಹಚ್ಚಿಗಿಸಿ ಅವಾಗ ಚೆನ್ನಾಗಿ ಆಗ್ತಿದೆ. ಇಲ್ಲಾಂದರೆ ವೀಲ್ ಜಾಮ್ ಆಗೋದು ಚಾನ್ಸಸ್ ಭಾಳ ಇದೆ. ಡಿಸ್ಕ್ ಬ್ರೇಕಲ್ಲಿ ಅದೇ ಫಾಲ್ಟ್ ಇದೆ. ಯಾಕಂದ್ರೆ ಮುಂದಿನ ಗಾಲಿ ಯಾವಾಗಲೂ ಜಾಮ್ ಬರ್ತದೆ. ಅದಕ್ಕಾಗಿ ನೀವು ಸರ್ವಿಸ್ ಕಂಪಲ್ಸರಿ ಮಾಡಿಸ್ಬೇಕು. ಅವಾಗೇ ನಿಮ್ಮ ಗಾಡಿ ಕಂಡೀಷನ್ ಆಗಿ ಇರ್ತದೆ. ಈಗ ನೋಡಿ ವೀಲನ್ನು 27 ಸೆಕೆಂಡ್ ತನಕ ಅಷ್ಟೇ ಹೋಗ್ತಿರ್ತದೆ ನೋಡಿ. ಅದು ಎಷ್ಟು ಫ್ರೀ ಆಗಿದೆ. ಮೊದಲು ಎಷ್ಟು ಆಡಿತ್ತು, ಇವಾಗ ಎಷ್ಟು ಫ್ರೀ ಆಗಿದೆ ನೋಡಿ ವೀಲ್. ಕಸ್ಟಮರ್ ನಮ್ಮ ಹುಡುಗರೇ ಕಸ್ಟಮರ್ ಗಾಡಿ ರೆಡಿ ಮಾಡಿ ಹೇಗೆ ಇದೆ ಅಂತ ಬರೀ ಕೇಳಂಗಿಲ್ಲ. ಹೇಗೆ ಐತೆ ನಿಮ್ಮ ಗಾಡಿ? ಚಲೋ ಇದ್ರೆ ಗಾಡಿ ಭಾರಿ ಮಸ್ತ್ ಮಾಡೋಣ ಗಾಡಿ ಆಟೋ. ನಿಮಗೆ ಇದೇ ರೀತಿ ಏನೋ ಕಂಪ್ಲೇಂಟ್ ಇರಲಿ, ಯಾವುದೇ ಪ್ರಾಬ್ಲಮ್ ಇರಲಿ ಮಾಡಿ ಕೊಡ್ತಾನೆ ಬೇಕಾದ್ರೆ ಭಾರಿ ಚಲೋ